ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ನಮ್ಮೂರಲ್ಲಿ ಜಾತ್ರೆ, ಹರಿಹರೇಶ್ವರ ಸ್ವಾಮಿ ತೇರ್ ಜಾತ್ರೆ. ಸೊ ಹಾಗಾಗಿ ಪ್ರತಿ ವರ್ಷನೂ ಹೋಳಿಗೆ ಮಾಡ್ತೀವಿ. ಇವತ್ತು ಸ್ವಲ್ಪ ಹೋಳಿಗೆ ಮಾಡೋಕ್ಕೆ ಟೈಮ್ ಸ್ವಲ್ಪ ಲೇಟ್ ಆಗ್ಬಿಡ್ತು, ಬೆಳಕಾಗ್ಬಿಡ್ತು. ಇವಾಗ ಫಸ್ಟು ಹೋಳಿಗೆ ಅಂದರೆ ಹಿಟ್ಟು ಬೇಗ ಕಲಸಿಡ್ಬೇಕು. ಸೊ ಹಾಗಾಗಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಇನ್ನು ಬೇಳೆಗೆ ಇಟ್ಟಿದ್ದೀನಿ. ಬೇಳೆ ಹಾಕಬೇಕು ಫ್ರೆಂಡ್ಸ್. ಇನ್ನ ನೋಡಿ, ನೀರು ಇಟ್ಟಿದ್ದೀನಿ. ಸೊ ನೀರು ಕುದಿ ಬಂದಮೇಲೆ ಬೇಳೆ ಹಾಕಬೇಕು. ಹಾಗೆ ಹಿಟ್ಟೆಲ್ಲ ನಾದ್ಕೊಂಡ್ಬಿಟ್ಟು ಹೋಳಿಗೆ ಅಂದ್ರೆ ಹೋಳಿಗೆ ಸಾರು, ಪಲ್ಯ, ಕೋಸಂಬರಿ, ಚಿತ್ರಾನ್ನ ಮಾಡ್ಬೇಕಾ? ಮಸಾಲೆ ಚಿತ್ರಾನ್ನ ಎಂತದು? ನೀವು ಪೂಜೆ ಮಾಡ್ಕೋತೀರಾ? ಸೊ ಇವ್ರು ಪೂಜೆ ಮಾಡ್ಕೋತಾರೆ. ನಾನು ಅಡುಗೆ ಎಲ್ಲ ಮಾಡಿ ಕೊಡ್ತೀನಿ ನೈವೇದ್ಯಕ್ಕೆ. ಸೊ ಪೂಜೆ ಮಾಡಿಕೊಂಡು ತೇರಿಗೆ ಹೋಗಿ ಬರ್ತೀರಾ? ಸೊ ತೇರ ಹತ್ರನೂ ಕೂಡ ಹೋಗ್ಬೇಕು. ನೋಡೋಣ, ಅವರೊಬ್ಬರೇ ಹೋಗಿ ಬೇಗ ಪೂಜೆ ಮಾಡಿಸ್ಕೊಂಡ್ ಬಂದ್ರೆ ನಾನು ಸಂಜೆ ಇಲ್ಲ, ಮತ್ತೆ ನಾಳೆ 5 ದಿನದ್ದು ಹಬ್ಬ ಇದು, ಅಂದ್ರೆ ತೇರು 5 ದಿನ ಇಟ್ಟಿರ್ತಾರೆ. ಸೊ ಅದರಲ್ಲಿ ಸಂಜೆ ಇಲ್ಲ ನಾಳೆ ಹೋಗಿ ಬರ್ತೀನಿ, ಆದರೆ ಇವತ್ತೇ ಹೋಗಿ ಬರ್ತೀನಿ ಫ್ರೆಂಡ್ಸ್. ಇವಾಗ ಚೆನ್ನಾಗಿ ನೆನಿಬೇಕು ಈ ಹಿಟ್ಟು. ಸ್ವಲ್ಪ ಎಣ್ಣೆ ಹಾಕಿಟ್ಬಿಟ್ರೆ ಚೆನ್ನಾಗಾಗುತ್ತೆ. ಇನ್ನ ಕಡಲೆಕಾಳು ನೆನೆಸಿದೀನಿ. ಈ ಹೋಳಿಗೆ ಅಂದರೆ ಕಡಲೆಕಾಳು, ಆಲೂಗಡ್ಡೆ ಮತ್ತು ಬದನೆಕಾಯಿ, ಸೊ ಇದು ಹಾಕಿ ಪಲ್ಯ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ. ಸೊ ಹಾಗಾಗಿ ಕಡಲೆಕಾಳು ನೆನೆಸಿದ್ದೀನಿ. ಇವಾಗ ಬೇಗ 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 ಅಡುಗೆ ಎಲ್ಲ ಮುಗಿಸ್ಕೋಬೇಕು. ಹೆಸರು ಬೇಳೆನೂ ಇದೆ ರೀ, ಇವಾಗ ನೆನೆಸ್ತೀನಿ. ಫ್ರೆಶ್ ಆಗಿರೋ ಸೌತೆಕಾಯಿ ತಗೊಂಬನ್ರಿ. ಹೋಳಿಗೆ ಮಾಡಬೇಕು ಮಾಡಬಾರ್ದು, ಹೋಳಿಗೆ ಪಾಯಸ ಮಾಡಬೇಕು ಅಂತ ಫೈನಲಿ ಡಿಸೈಡ್ ಆಗಿದೆ. ಆದ್ರೆ ಏನ್ರಿ ಹೆಂಗಂತೀರಾ ಹಂಗೆ ಕಳ್ಸಿದ್ರೆ ಆಯ್ತಲ್ಲ. ಸೊ ಫೈನಲಿ ಶಾವಿಗೆ ಪಾಯಸ ಮಾಡಬೇಕು ಅಂತ ಡಿಸೈಡ್ ಆಗಿದ್ದು. ಮತ್ತೆ ಇವರು ಹೋಳಿಗೆ ಮಾಡುವಂತ ಅಂದ್ರು, ಸರಿ ಆಯ್ತು ಅಂತ ಹೇಳಿ. ನನ್ನ ಮಗಳು ಇದ್ದಿದ್ರೆ ಖಂಡಿತ ಹೋಳಿಗೆನೆ ಅಂತ ಡಿಸೈಡ್ ಇರ್ತಿತ್ತು. ಬಟ್ ಅವಳಿಗೂ ಮತ್ತೆ ಕಳ್ಸಿದ್ರೆ ಆಯ್ತು ಅಂತ ಹೇಳಿ ಫೈನಲಿ ಹೋಳಿಗೆಗೆ ಬಂದ್ವಿ. ಹೋಳಿಗೆ ಮಾಡಿದ್ರೆ ಹೋಳಿಗೆ ಸಾರು ಆಗುತ್ತೆ, ಹೋಳಿಗೆನೂ ಆಗುತ್ತೆ, ಪಲ್ಯ ಆಗುತ್ತೆ. ಹಾಗಾಗಿ ಹೋಳಿಗೆ ಮಾಡ್ತಾ ಇದ್ದೀವಿ. ಹಿಟ್ಟು ಚಂದ ನೆನೆಸ್ಕೊಂಡ್ರೆ ಮಾತ್ರ ಹೋಳಿಗೆ ಚೆನ್ನಾಗಿ ಬರುತ್ತೆ. ನೀವು ಲೇಟ್ ಮಾಡಬೇಡ್ರಿ ಪೂಜೆ ಮಾಡಕ್ಕೆ. ಸರಿ, ಓಕೆನಾ ಫ್ರೆಂಡ್ಸ್? ಇವಾಗ ಬೇರೆ ಕೆಲಸ ಇನ್ನೂ ಇದಾವೆ, ಅದನ್ನು ಮುಗಿಸ್ಕೋತೀನಿ ಫ್ರೆಂಡ್ಸ್. ಹೋಳಿಗೆ ಸಾರಿಗೆ ಬೇಳೆ ಎಲ್ಲ ಹಾಕಿ ಬೇಯಿಸ್ಕೊಂಡು, ಸೊ ಬೇಳೆ ಎಲ್ಲ ಬಸಿಬೇಕಲ್ಲ, ಚೆನ್ನಾಗಿ ನೀರು ಬಸಿಬೇಕು. ಹಾಗೆ ಹೋಳಿಗೆ ಸಾರಿಗೆ ಈರುಳ್ಳಿ, ಕರಿಬೇವು, ಜೀರಿಗೆ, ಸಾಸಿವೆ, ಸ್ವಲ್ಪ ಚಕ್ಕೆ, 1-2 ಲವಂಗ ಇದು ಹುರ್ಕೊಂಡಿದ್ದೀನಿ. ಸೊ ಜೀರಿಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಬೇಕು. ಹಾಗೆ ಆ ಕಟ್ಟಿಗೆ ಇವಾಗ ಚಿಲ್ಲಿ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಹುಣಸೆಹಣ್ಣು ಹಿಂಡಬೇಕು. ಅಂದರೆ ಹುಣಸೆಹಣ್ಣು ಮತ್ತು ಸ್ವಲ್ಪ ಬೆಲ್ಲ ಹಾಕ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಗೊತ್ತಿಲ್ಲ, ಬಟ್ ನಾನು ಇದೇ ಥರ ಮಾಡೋದು ಹೋಳಿಗೆ ಸಾರು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕರಿಬೇವು ಫ್ರೆಶ್ ಆಗಿ ಗಿಡದಲ್ಲಿ ಹರ್ಕೊಂಡು ಬಂದು ಹಾಕ್ಕೊಂಡಿರ್ತೀನಿ, ಯಾಕಂದರೆ ಚೆನ್ನಾಗಾಗುತ್ತೆ. ಕರಿಬೇವು ಚೆನ್ನಾಗಿ ಇದ್ಬಿಟ್ರೆ ಘಮ ಘಮ, ಸಾರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬಸ್ದಿರೋ ಬೇಳೆನ ನಾನು ಬೆಲ್ಲ ಹಾಕಿ ಇವಾಗ ಅದನ್ನು ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಶ್ರಣ ಆಗಬೇಕಲ್ಲ. ಇವಾಗ ಅದೆಲ್ಲ ಮುಗಿಸ್ಕೊಂಡು ಇನ್ನು ಬೇರೆ ಎಲ್ಲ ಕೆಲಸ ಮಾಡ್ಕೋಬೇಕು. ತೇರ ಹತ್ರ ಹೋಗಬೇಕು ಅನ್ನೋದೇ ಒಂದು ಟೈಮಿಗೆ ಕರೆಕ್ಟ್ ಹೋಗ್ತೀನೋ ಇಲ್ಲೋ ಅಂತ ಹೇಳಿ. ಇದು ಕುದಿಲಿಕ್ಕೆ ಇಟ್ಟಿದ್ನಲ್ಲ, ಸ್ವಲ್ಪ ಕೊಬ್ಬರಿ ತುರಿದು ಹಾಕಿಬಿಟ್ರೆ ಹೋಳಿಗೆ ಸಾರಿಗೆ ಲಕ್ಷಣವಾಗಿ ಕಾಣುತ್ತೆ ಫ್ರೆಂಡ್ಸ್. ಹಾಗೆ ಮಸಾಲೆ ಎಲ್ಲ ಹರ್ಕೊಂಡೆ, ಚೆನ್ನಾಗಿ ನುಣ್ಣಗೆ ಮಿಕ್ಸಿ ಮಾಡಿಕೊಂಡು ಮಸಾಲೆ ಎಲ್ಲ ಹಾಕಿದೆ. ಈಗ ಇವರು ಪೂಜೆ ಮಾಡ್ತಾ ಇದ್ದಾರೆ, ಬನ್ನಿ. ನಮಃ ಶಿವಾಯ, ಓಂ ನಮಃ ಶಿವಾಯ, ಹರ ಹರ ಬೋಲೆ
ನಮಃ ಶಿವಾಯ. ಏನು ತುಂಬ ಭಕ್ತಿ ಬಂದಿದೆ. ಮಾಡಬೇಕಲ್ಲ, ಬೇಗ ಬೇಗ ಮಾಡಿರಿ, ಟೈಮ್ ಆಯಿತು. ಹಾಗೆ ಇವಾಗ ಅವರೆಕಾಯಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಇರೋ ಅವರೆಕಾಯಿ ಎಲ್ಲ ಹಾಕಿದ್ದೀನಿ ರೀ. ಓಕೆಪ್ಪ, ಇಬ್ಬರಿಗೆ, ಓಕೆಮ್ಮ. ಇವರಿಗೆ. ನಿಮ್ಮ ಪೂಜೆ ಆಯಿತಾ? ಆಗ್ತಾ ಇದೆ. ಸಖತ್ತಾಗಿ ಇವತ್ತು ಅವರೆಕಾಯಿ ಉಪ್ಪಿಟ್ಟು ಮಾಡೋದು ಫ್ರೆಂಡ್ಸ್. ಚೆನ್ನಾಗಿ ಸ್ವಲ್ಪ ಅವರೆಕಾಯಿ ಇದರಲ್ಲೇ ಬೇಯಿಸ್ಕೊತೀನಿ, ನಾನು ಎಕ್ಸ್ಟ್ರಾ ಬೇಯಿಸ್ಕೊಡೋ. ಇನ್ನು ಇವ್ರದ್ದು ಪೂಜೆನೂ ಆಯಿತು, ಬಿಸಿ ಬಿಸಿ ಅವರೆಕಾಯಿ ಉಪ್ಪಿಟ್ಟು ಕೂಡ ಆಯಿತು. ತುಂಬ ಚೆನ್ನಾಗಿತ್ತು. ಇನ್ನು ತಿಂದ್ಕೊಂಡು ಹೊರಡೋದೆ ಫ್ರೆಂಡ್ಸ್. ಇನ್ನು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಫ್ರೆಂಡ್ಸ್. ಲೇಟ್ ಆಗಿಬಿಟ್ಟಿದೆ. ಇನ್ನು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಅಣ್ಣನ ಮನೆಗೆ ಒಂದು ಕರ್ಕೊಂಡು ಹೋಗ್ಬೇಕಂತೆ. ಅಲ್ಲಿ ಹೋಗಿ ಅವ್ನಿಗೆ ಕರ್ಕೊಂಡು ದೇವ್ರ ಹತ್ರ ಹೋಗ್ತೀವಿ. ತೇರು ಎಳಿತಾ ಇದ್ದಾರೆ ಅಂತ ಗೊತ್ತಾಯಿತು. ಬೇಗ ಬೇಗ ಓಡೋಡಿ ಹೋಗೋಣ ಬಾ ಅಂತ ಹೇಳಿ ನಾನು, ಇವರು, ಅಣ್ಣನ ಮಗ ಎಲ್ಲರೂ ಓಡೋಡಿ ಬಂದ್ವಿ. ಎಳಿತಾ ಇದ್ರು. ಇನ್ನು ಸ್ಟಾರ್ಟಿಂಗು ಬಾಳೆಹಣ್ಣೆಲ್ಲ ತೊಗೊಂಡಿದ್ವಿ. ಸೊ ತೇರು ಎಳೆಯುವಾಗ ಬಾಳೆಹಣ್ಣು ಹಾಕೋ ಶಾಸ್ತ್ರ. ಬಾಳೆಹಣ್ಣು ಹಾಕಬೇಕು, ತೇರು ಎಳೆಯೋದು ನೋಡಬೇಕು ಅಂದ್ಕೊಂಡೆ ಓಡೋಡಿ ಬಂದ್ವಿ ಫ್ರೆಂಡ್ಸ್. ಜನ ಜಾತ್ರೆ ಫ್ರೆಂಡ್ಸ್. ಮುಂದೆ ಹೋಗೋಕ್ಕೆ ಆಗ್ತಾನೇ ಇರಲಿಲ್ಲ. ನಾನು ಅಲ್ಲಿ ಸೈಡಲ್ಲಿ ನಿಂತ್ಕೊಂಡಿದ್ದೀನಿ. ಜನ ನುಖಿ ಮಾಡ್ತಾ ಇದ್ದಾರೆ. ಅವರಿಗೂ ನೋಡಬೇಕು ಅನ್ನೋ ಆಸೆ. ಏನು ಮಾಡೋಕ್ಕಾಗಲ್ಲ, ಜಾತ್ರೆ ಅಂದರೆ ಹಾಗೆ ಅಲ್ವಾ. ಅದರಲ್ಲೂ ನಮ್ಮ ಹರಿಹರೇಶ್ವರ ದೇವಸ್ಥಾನದ ತೇರು ಎಳಿತಾ ಇದ್ದಾರೆ ಅಂತಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು. ಎಲ್ಲರೂ ಜನರು ನೋಡಬೇಕು ಅನ್ನೋ ಒಂದು ಹಂಬಲ, ಆಸೆ. ಸೊ ಹಾಗಾಗಿ ನುಖಿ ಆಗ್ತಾ ಇರುತ್ತೆ. ಇಲ್ಲಿ ಜಾತ್ರೆ ಆದ ತಕ್ಷಣವೇ, ಹರಿಹರದ ಜಾತ್ರೆ ಆದ ತಕ್ಷಣವೇ ನೆಕ್ಸ್ಟ್ ಡೇ ಮೈಲಾರದಲ್ಲಿ ಜಾತ್ರೆ ನಡೆಯುತ್ತೆ. ಸೊ ಇಲ್ಲಿ ಜಾತ್ರೆ ಮುಗಿಸ್ಕೊಂಡು ಎಲ್ಲರೂ ಮೈಲಾರಕ್ಕೆ ಹೋಗ್ತಾರೆ ಫ್ರೆಂಡ್ಸ್. ಮೈಲಾರದಲ್ಲೂ ಕೂಡ ತುಂಬ ಚೆನ್ನಾಗಿ ಜಾತ್ರೆ ಆಗುತ್ತೆ ಅಂತೆ, ಬಟ್ ನಾನು ನೋಡಿಲ್ಲ. ತೇರು ಎಳೆದಾದ ತಕ್ಷಣವೇ ಹಿಂಭಾಗದಲ್ಲಿ ಬಳೆ ಎಲ್ಲ ಇಟ್ಟಿರ್ತಾರೆ. ಸೊ ಅಲ್ಲಿ ನಾನು ಇವನು ಹೋದ್ವಿ. ನಮ್ಮ ಮನೆಯವರು ಹಣ್ಣು ಕಾಯಿ ಮಾಡಿಸ್ಕೊಂಬರ್ತೀವಿ, ನೀವು ಇಲ್ಲಿ ನಿಂತ್ಕೊಳ್ರಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ನಿಂತ್ಕೊಂಡಿದ್ವಿ. ಇನ್ನು ಸಣ್ಣ ಮಕ್ಕಳಿಗೆ ಆಟ ಅಂದರೆ ಎಷ್ಟು ಖುಷಿ ಅಲ್ವಾ ಫ್ರೆಂಡ್ಸ್. ನಾವು ಹೀಗೆ ಆಟ ಆಡ್ತಾ ಇದ್ವಿ ಸಣ್ಣವರಿದ್ದಾಗ. ಬಳೆಗಳಂತೂ ಸಿಕ್ಕಾಪಟ್ಟೆ ಬಳೆಗಳೆಲ್ಲ ಹಾಕಿದ್ರು. ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತೇಳಿ. ಇನ್ನು ನಮ್ಮ ಮನೆಯವರು ಬಳೆ ಹಾಕು ಅಂತ ಹೇಳಿದರು. ಸರಿ ಆಯಿತು, ಅವ್ರಿಗೆ ಬಳೆ ಬೇಡ ಅಂದರೆ ಕೋಪ ಬಂದುಬಿಡುತ್ತೆ ಅಂತ ಹೇಳಿ ಅವ್ರಿಗೆ ಯಾವ್ದು ಇಷ್ಟನೋ ಅದೇ ಬಳೆ ಹಾಕ್ಕೊಂಡೆ. ಜಾತ್ರೆ ಅಂದ ತಕ್ಷಣ ಬಳೆ ರೇಟು 1 ಡಬಲ್ ಮಾಡಿರ್ತಾರೆ ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ, ಜಾತ್ರೆ ಆದಮೇಲೆ ತಗೊಳ್ಳೇಬೇಕು, ಹಾಕ್ಕೊಳ್ಳೇಬೇಕು ಅಂತ ಹೇಳಿ ಹಾಕ್ಕೊಂಡೆ. ಖುಷಿ ಆಯಿತು. ಇನ್ನು ತೇರು ಎಳೆದಿದ್ದು ನೋಡಿದ್ದಾಯಿತು, ಬಳೆ ತೊಗೊಂಡಿದ್ದಾಯಿತು ಜಾತ್ರೆಯಲ್ಲಿ. ಸೊ ನೆಕ್ಸ್ಟ್ ಡೇ ಮತ್ತೆ ಟೈಮ್ ಸಿಕ್ಕರೆ ಖಂಡಿತ ಜಾತ್ರೆಗೂ ಕೂಡ ಬರಬೇಕು. ಇನ್ನು ಮನೆಗೆ ಹೊರಟ್ವಿ ಬಳೆ ಹಾಕ್ಕೊಂಡು. ಇನ್ನು ನಾನು ಹೋಳಿಗೆ ಕವರ್ ತರಲಿಕ್ಕೆ ಹೇಳಿದ್ದೆ, ಅಂದರೆ ಹೋಳಿಗೆ ಹಾಕಲಿಕ್ಕೆ. ನಮ್ಮ ಮನೆಯವ್ರು ಅದೊಂದು ಮರ್ತು ಬಂದುಬಿಟ್ಟಿದ್ರು. ನಾನು ಜಾತ್ರೆಗೆ ಹೋದಾಗ ತೊಗೊಂಡು ಬರ್ಬೋದಿತ್ತು, ನನಗೂ ತಂದಿದ್ದಾರೆ ಅಂತ ಹೇಳಿ ನಾನು ಕೂಡ ಬಂದೆ. ಇನ್ನು ಎಣ್ಣೆ ಪ್ಯಾಕೆಟಲ್ಲೇ ಏನು ಮಾಡೋಕ್ಕಾಗಲ್ಲ, ಟೈಮ್ ಆಗಿಬಿಟ್ಟಿತ್ತು, ಮತ್ತು ಹೋಗಲಿಕ್ಕೆ ದೂರನೂ ಆಗುತ್ತೆ ಅಂತ ಹೇಳಿ ಪಟ ನಾನು ಎಣ್ಣೆ ಪ್ಯಾಕೆಟೇ ಕಟ್ ಮಾಡಿಕೊಂಡು ಹೋಳಿಗೆ ಹಾಕಿದರೆ ಆಯಿತು ಅಂತ ಹೇಳಿ ಎಣ್ಣೆ ಪ್ಯಾಕೆಟ್ ಕಟ್ ಮಾಡಿಕೊಂಡೆ. ಇನ್ನು ಹೋಳಿಗೆ ಹಾಕೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ನಾನು. ಉಂಡೆಗಳೆಲ್ಲ ಕಟ್ಕೊಂಡ್ಬಿಡ್ತೀನಿ. ಸೊ ಎಷ್ಟು ಬೇಕೋ ಅಷ್ಟೇ ಹಾಕ್ತೀನಿ ಫ್ರೆಂಡ್ಸ್. ಇನ್ನು ಮಿಕ್ಕಿದ್ದನ್ನು ಹಾಗೆ ಇಡ್ತೀನಿ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಬಿಟ್ರೆ ಬಿಸಿ ಬಿಸಿ ಆದರೆ ನನ್ನ ಮಗನಿಗೆ ತುಂಬ ಇಷ್ಟ. ಸೊ ಹಾಗಾಗಿ ಅವನಿಗೆ ಬಿಸಿ ಬೇಕು ಅಂತ ಅಂದಾಗ ಮತ್ತೆ ಹಾಕ್ಕೊಡ್ತೀನಿ. ಇವಾಗ ಎಷ್ಟು ಬೇಕೋ ಊಟಕ್ಕೆ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ಜಾತ್ರೆಯಿಂದ ಬಂದು ಹೋಳಿಗೆ ಎಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಪಲ್ಯ ಮಾಡಬೇಕಿತ್ತು, ಪಲ್ಯ ಮಾಡಿದೆ. ಮತ್ತು ಹೋಳಿಗೆ ಸಾರು ಇವರು ಬಿಸಿ ಬಿಸಿ ಕುಡಿಯೋಕ್ಕೆ ಕೊಡು ಅಂತ ಹೇಳ್ತಿದ್ರು. ಸರಿ ಆಯಿತು ಅಂತ ಹೇಳಿ ಅದು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಹೋಳಿಗೆ ಸಾರು ಎಲ್ಲ ಮಾಡಿ ಇಟ್ಟೇ ಹೋಗಿದ್ದೆ. ಇನ್ನು ಹೋಳಿಗೆ ಬಿಸಿ ಬಿಸಿ ಹಾಕಿದರೆ ಆಯಿತು ಅಂತ ಹೇಳಿ. ತುಂಬ ಚೆನ್ನಾಗಿ ಬರ್ತಾಯಿತ್ತು ಫ್ರೆಂಡ್ಸ್ ಹೋಳಿಗೆ ಅಂದರು. ಅದು ಚೆನ್ನಾಗಿ ಬರ್ತಾಯಿದ್ರೆ ಎಷ್ಟು ಹಾಕಿದ್ರೂ ಬೇಜಾರಾಗಲ್ಲ. ಅದೇ ಹರಿದ್ಬಿಟ್ರೆ ಹೋಳಿಗೆ ಹಾಕ್ಲಿಕ್ಕೇ ಬೇಜಾರಾಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಫ್ರೆಂಡ್ಸ್ ಹೋಳಿಗೆ, ಕೋಸಂಬರಿ, ಹೋಳಿಗೆ ಸಾರು, ಪಲ್ಯ, ಅನ್ನ ಮಾಡಿದ್ದೀನಿ. ಸೊ ಇಬ್ಬರು ಕುತ್ಕೊಂಡು ಇವಾಗ ಕೆಲಸ ಆಯಿತು. ಊಟ ಮಾಡ್ತಾ ಇದ್ದಾರೆ ಇವರು. ಸೊ ನಾನು ಇವಾಗ ಊಟ ಮಾಡ್ತೀನಿ ಫ್ರೆಂಡ್ಸ್.
ಇನ್ನು ಎಲ್ಲ ಅಲ್ಲೇ ಇಟ್ಕೊಂಡಿದ್ದೆ, ಏನು ಬೇಕೋ ಅದೆಲ್ಲ ಹಾಕ್ಕೊಂಡು ಊಟ ಮಾಡಿದ್ರೆ ಆಯಿತು, ಇನ್ನು ಎದ್ದೇಳೋದು ಏನು ಅಂತ ಹೇಳಿ ಎಲ್ಲ ಅಲ್ಲೇ ಪಾತ್ರೆಗಳು ಇಟ್ಕೊಂಡಿದ್ದೆ. ಇನ್ನು ಊಟ ಮಾಡಿ ಪುಟ್ಟಿ ತುಂಬ ಪಾತ್ರೆ ಇದ್ದಾವೆ ಫ್ರೆಂಡ್ಸ್, ಅವೆಲ್ಲ ತಿಕ್ಕಿ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ನನ್ನ ಕೆಲಸ ಮುಗಿಯುತ್ತೆ. ಇವಾಗ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಸೊ ರೆಸ್ಟ್ ಆಮೇಲೆ ಪಾತ್ರೆ ಅಡುಗೆ ಮನೆ ಕ್ಲೀನ್ ಮಾಡ್ಲಿಕ್ಕೆ ಹೋಗ್ತೀನಿ. ಸಿಕ್ಕಾಪಟ್ಟೆ ಪಾತ್ರೆ ಬಿದ್ದಿದ್ದಾವೆ ಫ್ರೆಂಡ್ಸ್. ಇನ್ನು ನಾನು ಪಾತ್ರೆ ತೊಳೆದಾದ್ಮೇಲೆ ಇನ್ನು ಫ್ರೀ. ಸೊ ನಾನು ಇವರು ಕುತ್ಕೊಂಡು ಊಟ ಮಾಡಿದ್ವಿ. ತುಂಬ ಚೆನ್ನಾಗಾಗಿತ್ತು ಅಡುಗೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.